ವೀಕ್ಷಕರೇ, ಈ ಒಂದು ಗ್ರಹಗಳ ಕಾಂಬಿನೇಷನ್ 7ನೇ ಮನೇಲಿ ಇತ್ತು ಅಂತಂದ್ರೆ ನೀವು ಯಾವ ರೀತಿಯ ಪತಿ ಪತ್ನಿಯನ್ನ ಪಡಿಬಹುದು ಮತ್ತು ಯಾವ ರೀತಿಯ ಮದುವೆ ಆಗಬಹುದು ಅನ್ನುವಂತಕ್ಕಂಥ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಹೌದು, ಯಾರಿಗಾದ್ರೂ 7ನೇ ಮನೆಯಲ್ಲಿ ಈ ಗ್ರಹಗಳ ಕಾಂಬಿನೇಷನ್ ಇತ್ತು ಅಂತಂದ್ರೆ ಇಂತಹದೇ ಪತಿ ಪತ್ನಿ ಸಿಗ್ತಾರೆ ಅಂತ ಹೇಳಿ ಮತ್ತು ಇದೇ ರೀತಿಯ ಮದುವೆಗಳು ಇವ್ರು ಆಗ್ತಾರೆ ಅನ್ನುವಂಥದ್ದನ್ನ ಶಾಸ್ತ್ರ ಹೇಳುತ್ತೆ. ಅದರ ಪ್ರಕಾರ ಹೇಳಬೇಕು ಅಂತಂದ್ರೆ ಯಾರ ಜಾತಕದಲ್ಲಿ 7ನೇ ಮನೆಯಲ್ಲಿ ಚಂದ್ರನಿದ್ದು ಕುಜನ ದೃಷ್ಟಿ ಇತ್ತು ಅಂತಂದ್ರೆ ಅವರ ಮದುವೆ ಏನಾಗುತ್ತೆ ಅಂದ್ರೆ ಯಾರದಾರೊಬ್ರು ಮಧ್ಯಸ್ಥಿಕೆಯಲ್ಲಿ ಆಗಿರ್ಬೋದು ಅಥವಾ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗ್ತಕ್ಕಂಥ ಅಥವಾ ದೂರದ ಸಂಬಂಧಿಕರನ್ನ ಮದುವೆ ಆಗುವಂತಕ್ಕಂಥ ಯೋಗ ಅವ್ರು ಪಡ್ಕೊಳ್ಳುವಂಥದ್ದಾಗಿರುತ್ತೆ. ನಂತರವಾಗಿ 7th ಹೌಸ್ ಅಲ್ಲಿ ಬಲಿಷ್ಠ ಬುಧನಿದ್ರೆ ನಿಮ್ಮ ಬಂಧು ಬಳಗದಲ್ಲೇ ನೀವು ಮದುವೆಯನ್ನ ಆಗುವಂತ ಒಂದು ಯೋಗವನ್ನ ಪಡಿತೀರಿ. ನಂತರವಾಗಿ ಲಗ್ನದಲ್ಲಿ ರಾಹು ಅಶುಭ ಗ್ರಹಗಳೊಟ್ಟಿಗಿತ್ತೇನೋ ಏನಾದ್ರೂ ಇತ್ತು ಅಂತಂದ್ರೆ ರೋಗ ಪೀಡಿತ ಸಂಗಾತಿ ನಿಮಗೆ ಬರುವಂತದ್ದು, ಅದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು. ಇನ್ನು 7th ಹೌಸ್ ಅಲ್ಲಿ ಏನಾದ್ರೂ ಶುಕ್ರ ಇತ್ತು ಅಂತಂದ್ರೆ ಜೊತೆಯಲ್ಲೇ ಬೆಳೆದಂಥವ್ರನ್ನ ನೀವು ಶೀಘ್ರದಲ್ಲೇ ಮದುವೆ ಆಗ್ತೀರಿ. ತುಂಬಾ ನಿಮ್ಮ ಬಾಂಡಿಂಗ್ ಯಾರು ಚೆನ್ನಾಗಿ ಬಂದಿರುತ್ತೆ ಚಿಕ್ಕ ವಯಸ್ಸಿಂದ ಅವರನ್ನ ನೀವು ಮದುವೆ ಆಗುವಂತಕ್ಕಂಥ ಸಂಭವ ಇರುತ್ತೆ ಮತ್ತು ಶೀಘ್ರ ವಿವಾಹ ಆಗುವಂತಕ್ಕಂಥ ಯೋಗನು ಕೂಡ ನಿಮಗೆ ಲಭಿಸುವಂಥದ್ದು. ಇನ್ನೇನು 7th ಹೌಸ್ ಅಲ್ಲಿ ಶುಭ ಗ್ರಹ ಇತ್ತು ಅಂತಂದ್ರೆ ಸರ್ಕಾರಿ ಉದ್ಯೋಗವನ್ನ ಮಾಡುವಂತಕ್ಕಂಥ ಸಂಗಾತಿಯನ್ನ ನೀವು ಪಡೆಯುವಂಥದ್ದು. ಇಷ್ಟ ಆಗಿತ್ತು ಗ್ರಹಗಳ ಕಾಂಬಿನೇಷನ್ ಬಗ್ಗೆ ನಾನು ಹೇಳಿರುವಂತಕ್ಕಂಥ ಮಾಹಿತಿ. ನಿಮ್ಮ ಗ್ರಹಗಳ ಕಾಂಬಿನೇಷನ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಅಥವಾ ನಿಮಗೆ ಯಾವ ತರ ಪತಿ ಪತ್ನಿ ಸಿಗ್ತಾರೆ ಅನ್ನುವಂತಕ್ಕಂಥ ಕುತೂಹಲ ಅಥವಾ ನೀವು ಯಾವ ರೀತಿಯ ಮದುವೆ ಆಗ್ತೀರಿ ಅನ್ನುವಂತಕ್ಕಂಥ ಕುತೂಹಲ ನಿಮ್ಮಲ್ಲಿತ್ತು ಅಂತಂದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ಜಾತಕ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಬರ್ತ್ ಟೈಮಿಂಗ್ಸ್ ಆಗಿರ್ಬೋದು, ಬರ್ತ್ ಪ್ಲೇಸ್ ಆಗಿರ್ಬೋದು, ಈ 3 ಡಾಕ್ಯುಮೆಂಟ್ಸ್ ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡಿ. ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದಗಳು.